2001ರ ಸಂಸತ್ತಿನ ದಾಳಿ, 26/11ರ ಮುಂಬೈ ದಾಳಿ ಮತ್ತು 2025ರ ಪಹಲ್ಗಾಮ್ ದಾಳಿ ಇವೆಲ್ಲವೂ 1999ರ IC-814 ಹೈಜಾಕ್ಗೆ ಸಂಬಂಧಿಸಿದೆ. ಅದು ಹೇಗೆ ತಿಳಿಯಲು ಈ ವಿಡಿಯೋ ನೋಡಿ. ಡಿಸೆಂಬರ್ 31, 1999 ಇಂಡಿಯನ್ ಏರ್ಲೈನ್ಸ್ ವಿಮಾನ IC-814 ಅನ್ನು ಆಕಾಶದಲ್ಲಿ ಅಪಹರಿಸಿ ಕಂದಹಾರ್ಗೆ ಒಯ್ಯಲಾಯಿತು. ಅಲ್ಲಿ 5 ಅಪಹರಣಕಾರರಿದ್ದರು. ಎಲ್ಲರೂ ಪಾಕಿಸ್ತಾನ ಮೂಲದ ಇಸ್ಲಾಮಿಸ್ಟ್ ಗುಂಪು ಹರ್ಕತ್ ಉಲ್ ಮುಜಾಹಿದ್ದೀನ್ಗೆ ಸಂಬಂಧಿಸಿದವರು. ಅಂತಾರಾಷ್ಟ್ರೀಯ ಒತ್ತಡದ ಮೇರೆಗೆ ಮತ್ತು 176 ಪ್ರಯಾಣಿಕರು ಬಂದೂಕಿನ ಗುರಿಯಲ್ಲಿದ್ದ ಕಾರಣ ಭಾರತವು 3 ಮಾರಕ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕಾಯಿತು. ಅವರೇ ಒಮರ್ ಸಯೀದ್ ಶೇಖ್, ಮುಷ್ತಾಕ್ ಜರ್ಗರ್ ಮತ್ತು ಮಸೂದ್ ಅಜರ್. ನಂತರ ಇವರು ಜೈಷ್ ಎ ಮೊಹಮ್ಮದ್ ಅನ್ನು ಸ್ಥಾಪಿಸಲು ಮುಂದಾದರು. ಈ ಒಂದು ಘಟನೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಯ ಸರಣಿ ಪ್ರತಿಕ್ರಿಯೆಗೆ ಕಾರಣವಾಯಿತು. ಕೇವಲ 2 ವರ್ಷಗಳ ನಂತರ 2001ರ ಡಿಸೆಂಬರ್ 13ರಂದು ಪಾಕಿಸ್ತಾನ ಬೆಂಬಲಿತ JEM ಮತ್ತು LETಯ 5 ಭಯೋತ್ಪಾದಕರು ಭಾರತೀಯ ಸಂಸತ್ತಿಗೆ ನುಗ್ಗಿದರು. ನಂತರ 2008ರಲ್ಲಿ 26/11 ಮುಂಬೈ ದಾಳಿಗಳು ನಡೆದವು. ಇದರಲ್ಲಿ 166 ಅಮಾಯಕರು ಸಾವನ್ನಪ್ಪಿದರು. ಎಲ್ಲ 10 ಜೈಷ್ ಭಯೋತ್ಪಾದಕರು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನಿಂದ ತರಬೇತಿ ಪಡೆದವರು ಮತ್ತು ಬೆಂಬಲಿತರಾಗಿದ್ದವರು. ಬಳಿಕ 2016ರಲ್ಲಿ ಪಠಾಣ್ಕೋಟ್ ಮತ್ತು ಉರಿ ದಾಳಿ, 2019ರಲ್ಲಿ ಪುಲ್ವಾಮಾ ಮತ್ತು 2021ರಿಂದ 25ರವರೆಗೆ ಪಹಲ್ಗಾಮ್ನಲ್ಲಿ ಹೆಚ್ಚುತ್ತಿರುವ ದಾಳಿಗಳು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಬಂಧದಿಂದಲೇ ಬಂದವು. ಆದರೆ ಭಾರತ ಮೌನವಾಗಿರಲಿಲ್ಲ. ಪುಲ್ವಾಮಾ ದಾಳಿಯ ನಂತರ ಭಾರತವು ಸರ್ಜಿಕಲ್ ಸ್ಟ್ರೈಕ್ಗಳೊಂದಿಗೆ ಪ್ರತಿಕ್ರಿಯಿಸಿತು. POKಯಲ್ಲಿ ಭಯೋತ್ಪಾದಕ ಉಡಾವಣಾ ಪ್ಯಾಡ್ಗಳನ್ನು ನಾಶ ಮಾಡಿತು ಮತ್ತು ಮೇ 2025ರಲ್ಲಿ ಭಾರತವು ಆಪರೇಷನ್ ಸಿಂಧೂರ್ನೊಂದಿಗೆ ತೀವ್ರವಾಗಿ ಪ್ರತಿದಾಳಿ ನಡೆಸಿತು. ಇದು ಜೈಷ್ ಎ ಮೊಹಮ್ಮದ್ಗೆ ನೇರ ಹೊಡೆತವಾಗಿತ್ತು. ಅದರ 9 ಉಡಾವಣಾ ಪ್ಯಾಡ್ಗಳನ್ನು ನಾಶಪಡಿಸಿತು. 1999ರಲ್ಲಿ IC-814ನಿಂದ 2025ರಲ್ಲಿ ಪಹಲ್ಗಾಮ್ವರೆಗೆ ಭಾರತದ ಮೇಲಿನ ಪ್ರತಿಯೊಂದು ಪ್ರಮುಖ ಭಯೋತ್ಪಾದಕ ದಾಳಿಯೂ ಒಂದೇ ರೀತಿಯ ಮೂಲವನ್ನು ಹೊಂದಿದೆ. ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಗುಂಪು ಜೈಷ್ ಎ ಮೊಹಮ್ಮದ್ ಅವುಗಳನ್ನೆಲ್ಲ ಯೋಜಿಸಿ ಹಣ ನೀಡಿ ಕಾರ್ಯಗತಗೊಳಿಸಿದೆ. ಆದರೆ ಇಂದು ಭಾರತ ಬದಲಾಗಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವವರು ಈಗ ಅವರ ಮನೆ ಬಾಗಿಲಲ್ಲೇ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಆಪರೇಷನ್ ಸಿಂಧೂರ್ ಸಾಬೀತುಪಡಿಸಿದೆ.